ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವತ್ತು ವಿಶೇಷವಾಗಿ ಬಹಳ ದಿನಗಳ ನಂತರ ಮತ್ತೆ ಲೈವಿಗೆ ಬಂದಿದ್ದೀನಿ. ಬಹಳಷ್ಟು ಜನ ಕಾಲ್ ಮಾಡಿ ಈ ಒಂದು ಓಪನ್ ಹಾರ್ಟ್ ಕನ್ನಡ ನ್ಯೂಸ್ ಚಾನಲ್ ಭಾಳ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲೂ ಕೂಡ ಹೆಬ್ಬಳ್ಳಿ ಅಜ್ಜನವರ ಒಂದು ಪವಾಡಗಳು, ಹೆಬ್ಬಳ್ಳಿ ಅಜ್ಜನವರ ಏನು ಒಂದು ಇತಿಹಾಸವನ್ನು ಹಾಕ್ತಾ ಇದ್ದೀರಾ, ಬಹಳ ವಿಶೇಷವಾದಂಥದ್ದು. ಯಾಕಂದರೆ ನಮ್ಮ ಇತಿಹಾಸದಲ್ಲೇ ಇಂಥ ಒಂದು ಇತಿಹಾಸ ಕಂಡಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಭಕ್ತನೂ ಕೂಡ ಇಲ್ಲಿ ನನಗೆ ಒಳ್ಳೇದು ಆಗಿಲ್ಲ ಅಂತ ಯಾರೂ ಬಂದಿಲ್ಲ. ಎಲ್ಲೋ ಒಬ್ಬರು ಬಂದಿರ್ಬೋದು, ಅವ್ರು ಸರಿಯಾಗಿ ನಡ್ಕೊಂಡಿಲ್ಲ ಅಂತ ಅನ್ಕೊತೀನಿ ನಾನು. ಯಾಕಂದರೆ ಇಲ್ಲಿ ನಂಬಿಕೆನೇ ಭಾಳ ಇಂಪಾರ್ಟೆಂಟು. ಈ ನಂಬಿಕೆ ಶಕ್ತಿನೇ ಭಾಳ ಮಹತ್ವವಾದಂಥದ್ದು. ಈ ನಂಬಿಕೆ ಅಂದರೆ ಏನು? ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆನೇ ಇವತ್ತು ಹೆಬ್ಬಳ್ಳಿ ಅಜ್ಜ ಅಂತ ಹೇಳ್ತೀನಿ. ಈ ಒಂದು ಹೆಬ್ಬಳ್ಳಿ ಅಜ್ಜನವರ ವಿಶೇಷವಾದ ಈ ಹೋದ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆಯಿಂದ ಬರುವಂಥ ಮುಂದಿನ ಅಮಾವಾಸ್ಯೆಗೂ ಯಾವುದೇ ನುಡಿಗಳಾಗಲ್ಲ. ನೀವು ಹಾಗೆ ಬಂದು ದೇವಸ್ಥಾನಕ್ಕೆ ಬಂದು ದೇವರನ್ನ ಭೇಟಿಯಾಗಿ ಪ್ರಸಾದ ಹಚ್ಕೊಂಡು ಸಕ್ಕರೆ ಹಂಚ್ಕೊಂಡು ಹೋಗ್ಬೋದು. ಆದರೆ ಹೆಬ್ಬಳ್ಳಿ ಅಜ್ಜನ ಯಾವ ನುಡಿಗಳು ಕೂಡ ಅಲ್ಲಿ ಈ ಕೆಳತಿಂಗಳಲ್ಲಿ ಯಾವುದೇ ಆಗಲ್ಲ. ಹಾಗಾಗಿ ಅದರ ಜೊತೆಗೆ ಇವತ್ತು ಈ ಕೆಳತಿಂಗಳಲ್ಲಿ ಖಾಲಿ ಕೂತಿಲ್ಲ. ಯಾಕೆಂದರೆ ಶ್ರಾವಣ ಸ್ಟಾರ್ಟ್ ಆಯಿತು. ಶ್ರಾವಣದಲ್ಲಿ ಇವತ್ತು ಅವರು ಸಾಕಷ್ಟು ಕಡೆ ಪಾದ ಪೂಜೆ ಮತ್ತು ವಿಶೇಷವಾದಂಥ ತುಲಾಭಾರ ಕಾರ್ಯಕ್ರಮ. ಈಗ ಮೊನ್ನೆ ಅಥವಾ ನೋಡಿರ್ಬೋದು, ಒಂದು ಹಾವೇರಿ ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಒಂದು ಗ್ರಾಮದಲ್ಲಿ ಹೆಬ್ಬಳ್ಳಿ ಅಜ್ಜರ ಒಂದು ತುಲಾಭಾರ, ಅದರ ಜೊತೆಗೆ ಪಾದ ಪೂಜೆಗಳಂತೂ ಸಿಕ್ಕಾಪಟ್ಟೆ ಈ ಶ್ರಾವಣ ಮಾಸ ಹೋಗೋರು ಈ ನಮ್ಮ ಬಾಗಲಕೋಟೆ ನಗರದಲ್ಲಿ ಅಲ್ಲಲ್ಲಿ ನಡೀತಾನೆ ಇರ್ತವೆ. ಅಂಥ ಒಂದು ವಿಶೇಷವಾದಂಥ ನಮ್ಮ ಹೆಬ್ಬಳ್ಳಿ ಅಜ್ಜನವರು ಬಹಳಷ್ಟು ಜನ ಕೇಳಿದ್ರು, ಸರ್ ನಾವು ಅಲ್ಲಿ ಬಂದ್ವಿ, ಪಾಳೆನೇ ಸಿಗಲಿಲ್ಲ. ನಾನು ನಿಮಗೆ ಪ್ರತಿ ಬಾರಿಯೂ ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನಿಮಗೆ ಪಾಳೆ ಸಿಗೋದಕ್ಕಿಂತ ಇಂಪಾರ್ಟೆಂಟು ನೀವೇನು ಆ ಸ್ವರ್ಗದಲ್ಲಿ ಪಾದಾರ್ಪಣೆ ಮಾಡಿದ್ದೀರಾ, ಆ ಸ್ವರ್ಗದಲ್ಲಿ ಏನು ನೀವು ಬಂದಿದ್ದೀರಾ, ಅವತ್ತಿಗೆ ನಿಮ್ಮ ಪಾಪದ ಏನೇನು ಒಂದೊಂದೊಂದು ಇಂಚು ಕೂಡ ತೊಳ್ಕೊತ ಹೋಗ್ತಾ ಇದೆ. ಹಾಗಾಗಿ ಈ ಒಂದು ಬೂದಿ ಮೇಲೆ ನೀವು ನಂಬಿಕೆ ಇಡಿ, ಅವರು ಕೊಟ್ಟಂಥ ಒಂದು ಕರಿದಾರದ ಮೇಲೆ ನಂಬಿಕೆ ಇಡಿ. ಅವರ ನುಡಿಮುತ್ತುಗಳು ನೋಡಿರಿ, ಬಹಳಷ್ಟು ಜನ ಏನ್ರಿ ಅವ್ರು ಮಾತಾಡೋದು ಕೇಳ್ತಾನೇ ಇಲ್ಲ ಅಂತಾರೆ. ಯಾಕಂದರೆ ಈ ಬಾರಿ ನಾವು ಅದಕ್ಕೇನಾದರೂ ಒಂದು ಪ್ರಯತ್ನ ಮಾಡಿ ಸ್ಪಷ್ಟ ನುಡಿಗಳು, ಅಜ್ಜವರ ಒಂದು ಸ್ಪಷ್ಟ ನುಡಿಗಳನ್ನು ಜನರಿಗೆ ತಲುಪುವ ಹಾಗೆ ನಾವು ಅದನ್ನು ಮಾಡ್ತೀವಿ. ಅದರ ಜೊತೆಗೆ ನಿಮಗೆ ಇನ್ನೊಂದು ಹೇಳಬೇಕು ಅಂತಂದರೆ, ಈ ಒಂದು ಕೆಳ ತಿಂಗಳಲ್ಲಿ ಯಾಕೆ ಹೇಳಲ್ಲ ಅಂತಂದರೆ, ಮೊಹರಂ ಆದ ನಂತರ ಈ ಮುಸ್ಲಿಂ ಸಮುದಾಯದಲ್ಲಿ ಮೊಹರಂ ಆದಮೇಲೆ ಕೆಳ ತಿಂಗಳ ಅಂತೀವಿ. ಅಂದರೆ ಕೆಟ್ಟ ತಿಂಗಳ ಅಂದರೆ ದೇವರು ಹೊಳಿಗೆ ಹೋದ ಮೇಲೆ ನಾವು 40 ದಿನ ಏನು ಮಾಡಬಾರ್ದು, 40 ದಿನಗಳವರೆಗೂ ಏನು ಇರಲ್ಲ ಅಂಥ ಒಂದು ಪಾಲನೆ. ಈ ಒಂದು 3 ದಿವಸದ ಜಾತ, 10 ದಿವಸ, 40 ದಿವಸದಂತ ಮಾಡ್ತೀವಿ. ಆ ಒಂದು ಜಾತ ಮುಗಿದ ಮೇಲೇ ಈ ಒಂದು ಮತ್ತೆ ಹೇಳಿಕೆ ಪ್ರಾರಂಭ ಆಗುತ್ತೆ. ಆದಮೇಲೆ ಇಲ್ಲಿ ಇನ್ನೊಂದು ನೀವು ಮನಸ್ಸಲ್ಲಿ ಅಂದ್ಕೊಳ್ರಿ, ಅಜ್ಜ ನಾನು ಒಳ್ಳೇದು ಮಾಡಪ್ಪ, ನಾನು ನಿನ್ನ ಸನ್ನಿಧಿಗೆ ಬರ್ತೀನಿ. ಮತ್ತು ಎಷ್ಟೋ ಜನ ರೂಟ್ಗಳು, ನಾನು ಪದೇ ರೂಟ್ಗಳನ್ನ ಹೇಳ್ತಾನೆ ಇರ್ತೀನಿ. ನೋಡಿ, ಹುಬ್ಬಳ್ಳಿ ಗದಗ ನೀವೇನಾದರೂ ಟ್ರೈನಲ್ಲಿ ಬಂದರೆ, ಟ್ರೈನು ಲಕಮಾಪುರಕ್ಕೆ ಸ್ಟಾಪ್ ಇದ್ದರೆ ದಯವಿಟ್ಟು ಅಲ್ಲಿ ಇಳಿರಿ. ಅಲ್ಲಿಲ್ಲ ಅಂದರೆ ಸೀದಾ ಬಾದಾಮಿ ಸ್ಟೇಷನ್ಗೆ ಇಳಿದ್ರೆ, ಬಾದಾಮಿ ಸ್ಟೇಷನ್ನಿಂದ 15 ಕಿಲೋಮೀಟರ್ ಹೆಬ್ಬಳ್ಳಿ ಗ್ರಾಮ. ನೀವು ಬಸ್ಸಲ್ಲಿ ಬಂದರೆ, ಹುಬ್ಬಳ್ಳಿಯಿಂದ ಬಸ್ಸಲ್ಲಿ ಬಂದರೆ ನೀವು ಕುಳಗೇರಿ, ಅಲ್ಲಿಂದ ಮುತ್ತಲಗೇರಿ, ಲಕ್ಮಾಪುರ, ಬಾದಾಮಿ. ನಾನು ಅದರಲ್ಲಿ 2 ನಂಬರ್ ಕೂಡ ಹಾಕಿದ್ದೀನಿ, ಅದನ್ನು ನೋಡ್ಬೋದು. ಅವರು ಕಾಂಟ್ಯಾಕ್ಟ್ ಮಾಡಿ. ಆಮೇಲೆ ಇಲ್ಲಿ ಹೇಳಿದೆ ನಾನು, ಯಾವುದೇ ಇನ್ಫ್ಲುಯೆನ್ಸ್ ಕೂಡ ಇಲ್ಲ ಮತ್ತು ಪಾಳೆಯನ್ನು ಹಚ್ಕೊಳ್ಳಲ್ಲ ಇದೆ. ಭಾಳ ಜನ ನನಗೆ ಫೋನ್ ಮಾಡಿದರು, ಸರ್ ನಮ್ಮ ನಂಬರ್ ಹಚ್ಚಿಬಿಡಿ ಸರ್, ನಾನು ಒಂದಿನ ಬಿಫೋರ್ ಬರ್ತೀನಿ ಸರ್. ಇಲ್ಲಿ ಸುಮಾರು 10 ವರ್ಷಗಳಿಂದ ಜನ ಬರ್ತಾ ಇದ್ದಾರೆ. ಅವ್ರು ಬರೀ ನಡೀತಾನೆ ಇದ್ದಾರೆ. ಇಲ್ಲಿ ಅವ್ರಿಗೆ ಒಂದು ಒಳ್ಳೆಯದಾಗಿದೆ. ಹಾಗಾಗಿ ಗೆಳೆಯರೇ ಹಾಗೂ ಅಜ್ಜನ ಭಕ್ತರೇ ಮತ್ತು ಅಭಿಮಾನಿಗಳೇ, ಈ ಬರುವಂಥ ಅಮಾವಾಸ್ಯೆಗೆ ಮತ್ತೆ ಹೇಳಿಕೆ ಪ್ರಾರಂಭ ಆಗುತ್ತೆ. ಅಜ್ಜವರು ಮತ್ತೆ ಈ ಒಂದು ಹೇಳಿಕೆಯನ್ನು ಪ್ರಾರಂಭ ಮಾಡಿ ಸಾಕಷ್ಟು ಜನರಿಗೋಸ್ಕರ ಹಗಲಿರುಳು ಆ ದೇವರ ಒಂದು ಪ್ರಾರ್ಥನೆ. ಶ್ರೀ ಗುರು ದೊಡ್ಡಲಾಲ್ ಸಾಬಲಿ ಈ ಒಂದು ಹೆಬ್ಬಳ್ಳಿ ಅಜ್ಜನ ಒಂದು ಪವಾಡ. ಯಾಕಂದರೆ ಇವರು ನೋಡಿರಿ, ನೀವು ಯಾವಾಗಲೂ ಹೋಗ್ರಿ, ಭೇಟಿಯಾದಾಗೆಲ್ಲ ಹೇಳ್ತಾರೆ, ಭಾಳ ಚೆನ್ನಾಗಿ ಹೇಳ್ತಾರೆ, ನನ್ನದೇನಿಲ್ಲಪ್ಪ, ಎಲ್ಲ ಅಜ್ಜನ ಪವಾಡ, ಎಲ್ಲ ಅಜ್ಜನ ಪವಾಡ.
ಅವ ಹೇಳಿಸ್ತಾನೆ ನಾನು ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ದೊಡ್ಡ ಪವಾಡ ಪುರುಷರು. ನೀವು ನೋಡ್ಬೇಕು ಜನಸಾಗರ ಯಾವ ರೀತಿ ಇದೆ ಅಂತಂದರೆ, ಇಲ್ಲಷ್ಟೇ ಅಲ್ಲ ರೀ, ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ, ಇಡೀ ನಮ್ಮ ಕರ್ನಾಟಕ ಮತ್ತು ತೆಲಂಗಾಣ. ಯಾಕಂದರೆ ಅಷ್ಟು ದೂರ ದೂರಿಂದ ಜನಗಳು ಬರ್ತಾರೆ. ಆ ಜನ ಇವತ್ತು ಕೂಡ ಅಜ್ಜ ನಮ್ಗೆ ಸಿಗಲಿಲ್ಲ ಅಂತ ಪರವಾಗಿಲ್ಲ ರೀ, ನಾವು ಬಂದಾಗ ಇಲ್ಲಿ ಒಳ್ಳೇದಾಗಿದೆ, ಅಜ್ಜ ನಮ್ಗೆ ಮಾತಾಡ್ಸಿದ್ರೆ ಪರವಾಗಿಲ್ಲ ರೀ, ನಾವು ಇಲ್ಲಿ ಬಂದು ಏನು ಪ್ರಸಾದ ಹಚ್ಕೊಂಡು ನಮ್ಗೆ ಒಳ್ಳೇದಾಗಿದೆ, ಅದೇ ನಂಬಿಕೆ. ಆ ನಂಬಿಕೆಯನ್ನು ನೀವು ಯಾವತ್ತು ಹೆಬ್ಬಳ್ಳಿ ಅಜ್ಜನ ಮೇಲೆ ಇಡ್ರಿ, ಆ ಬೂದಿ ಮೇಲೆ ಇಡ್ರಿ, ಆ ಕರಿ ದಾರದ ಮೇಲೆ ಇಡ್ರಿ, ನಿಮ್ಗೆ ಒಳ್ಳೇದಾಗುತ್ತೆ. ನಾವು ಕೆಲವೊಂದಿಷ್ಟು ಜನ ಹಾಗೆ ಕಾಲ್ ಮಾಡಿದರು, ಸರ್ ನಮ್ಮ ಊರು ಕರೆದ್ರೆ ಬರ್ತಾರಾ? ಅಜ್ಜವ್ರು ಎಲ್ಲೂ ಹೋಗಲ್ಲ, ಯಾರು ಕರೆದ್ರೂ ಹೋಗಲ್ಲ. ಅಜ್ಜನಲ್ಲಿ ಮನಸ್ಸಲ್ಲಿ ಏನಾದರೂ ನಾನು ನಿಮ್ಮ ಮನೆಗೆ ಬರಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದರೆ ಯಾರಿಗೂ ತಡೆಯೋಕ್ಕೂ ಆಗಲ್ಲ, ಅವ್ರಿಗೆ ಇಮಿಡಿಯೇಟಾಗಿ ಬಂದೇ ಬಿಡ್ತಾರೆ. ಅಂಥ ಒಂದು ಮಹಾನ್ ಅಜ್ಜ ಅವರು. ಇಲ್ಲಿ ಭಾಳ ಮಂದಿ ನೋಡ್ರಿ, ಅವ್ರು ಬಂದರೆ ಅದು ಮಾಡಿಸೋಣ ಇದು ಮಾಡಿಸೋಣ ಅಂತ, ಅವ್ರು ಯಾರ ಮನೆಯಲ್ಲೂ ಕೂಡ ಊಟನೂ ಮಾಡಲ್ಲ. ಅವರು ನಿಮ್ಮ ತಲೆಯಲ್ಲಿ ಯಾವ ದುಡ್ಡು ತೊಗೊಳಲ್ಲ ಅಂದಾಗ ಆಮಿಷ ಹೆಂಗೆ ಒಳಗಾಗ್ತಾರೆ? ಯಾಕಂದರೆ ಅಲ್ಲಿ ಅಜ್ಜನಲ್ಲಿ ಶ್ರೀಮಂತಿಕೆ, ದೊಡ್ಡಸ್ತಿಕೆ, ದರ್ಪ ಯಾವುದು ನಡೆಯಲ್ಲ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನೀವು ಎಷ್ಟು ತಗ್ಗಿ ಬಗ್ಗೆ ನಡೀತೀರ ಅಷ್ಟು ಒಳ್ಳೆ ಮಾರ್ಗದಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ನಿಮ್ಮನ್ನು ಬೆಳೆಸುವ ನಿಟ್ಟಿನಲ್ಲಿ ಇವತ್ತು ಹೆಬ್ಬಳ್ಳಿ ಅಜ್ಜ ಎಲ್ಲ ಭಕ್ತರನ್ನ ಸಲಹುತ್ತಿದ್ದಾನೆ. ಎಷ್ಟು ನೀವು ತಗ್ಗಿ ಬಗ್ಗೆ ನಡೀತೀರ ಅಷ್ಟು ಅಜ್ಜ ಪ್ರೀತಿಗೆ ಪಾತ್ರರಾಗ್ತಾನೆ. ಅಜ್ಜನ ಬಗ್ಗೆ ಹೇಳ್ತಾ ಹೋದರೆ ಬಹಳಷ್ಟು ಇದೆ. ಪ್ರಿಯ ವೀಕ್ಷಕರೇ, ಬರುವಂಥ ಅಮಾವಾಸ್ಯೆಗೆ ನೀವೆಲ್ಲ ಯಾರ್ಯಾರು ಬರಬೇಕು ಅಂತಿದ್ದೀರಾ, ಮಧ್ಯದಲ್ಲಿ ಹಾಗೆ ಭೇಟಿಯಾಗಿ ನೀವು ಹೋಗ್ಬೋದು, ತೊಂದರೆ ಇಲ್ಲ. ಆದರೆ ನೀವು ಅಜ್ಜರ ನುಡಿಗಳನ್ನು ಕೇಳಬೇಕು ಅಂದರೆ ಬರುವ ಅಮಾವಾಸ್ಯೆಗೂ ತಾವೆಲ್ಲ ವೇಟ್ ಮಾಡಲೇಬೇಕು. ಬರುವ ಅಮಾವಾಸ್ಯೆಗೆ ಹೊಸ ವರ್ಷ ಅನ್ಕೋತೀವಿ ನಾವು, ಅದು ಆ ಒಂದು ನುಡಿಗಳನ್ನು ಮತ್ತೆ ಪ್ರಾರಂಭ ಆಗುತ್ತೆ. ಆವಾಗ ಪ್ರತಿ ವಾರದ ವಿಡಿಯೋಗಳು ಮತ್ತೆ ನಿಮಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ. ಯಾಕಂದರೆ ಆ ಹೆಬ್ಬಳ್ಳಿ ಅಜ್ಜನ ಸೇವೆ ನಾವು ಎಷ್ಟು ಮಾಡಿದ್ರು ಕಮ್ಮಿನೇ. ಅಂಥ ಮಹಾನ್ ಹೆಬ್ಬಳ್ಳಿ ಅಜ್ಜ ಇವತ್ತು ನಡೆದಾಡೋ ದೇವರು. ಯಾಕಂದರೆ ಅವರಿಗೆ ಸಾಕಷ್ಟು ದೇವಾನುದೇವರ ಒಂದು ಒಲಿಮೆ ಆಗಿದೆ. ಈ ಒಂದು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಅವರು ಸಂತ ಶಿಶುನಾಳ ಶರೀಫರ ಯಾವ ರೀತಿ ಭಕ್ತರು ಮತ್ತು ನಮ್ಮ ಲಡ್ಡು ಮುತ್ಯನ ಯಾವ ಥರ ಭಕ್ತರು. ಯಾರೇ ಬಂದರೂ ಕೂಡ ಸ್ವಾಮೀಜಿಗಳು ಅವಾಗ ಅವ್ರಿಗೆ ಮೊದಲನೇ ಸ್ಥಾನ ಕೊಟ್ಟು ತಾವು ಏನಂದರೆ ಒಂದು ಸಣ್ಣವ್ರ ಥರ, ಒಂದು ಮಕ್ಕಳ ಥರ ಟ್ರೀಟ್ ಮಾಡ್ತಾರೆ. ನೀವು ನಿಮ್ಮ ಬುದ್ಧಿ ನೀವು ಕೂತ್ಕೊಡ್ರಿ ಅಂದರೆ ಅಂಥ ಹೃದಯವಂತ ನಮ್ಮ ಅಜ್ಜ ಹೆಬ್ಬಳ್ಳಿ ಅಜ್ಜ. ಹಾಗಾಗಿ ಬಹಳಷ್ಟು ಜನಕ್ಕೆ ಈ ಇನ್ನೊಮ್ಮೆ ಹೇಳ್ತೀನಿ, ಫೇಕ್ ಐಡಿಗಳು, ಫೇಕ್ ಏನೇ ಇದ್ರೂ ಹೆಬ್ಬಳ್ಳಿ ಅಜ್ಜರ ಫೋಟೋಗಳನ್ನ ಹಾಕ್ಕೊಂಡು ಇಲ್ಲಿ ಪವಾಡಗಳು ನಡೀತವೆ ಅಂತ ಹಾಕಿರ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಎಚ್ಚರವಾಗಿರಲಿ, ಅದ್ರ ಬಗ್ಗೆ ಗಮನ ಇರಲಿ. ಮತ್ತೊಮ್ಮೆ ಹೇಳ್ತೀನಿ, ಇಲ್ಲಿ ಯಾವ ದುಡ್ಡು ನಡೆಯೋಂಗಿಲ್ಲ, ದುಡ್ಡು ಕೊಡಬೇಕಾಗಿಲ್ಲ, ಇನ್ಫ್ಲುಯೆನ್ಸ್ ಇಲ್ಲ. ದಯವಿಟ್ಟು ನಿಮ್ಮ ಪ್ರೀತಿ, ನಿಮ್ಮ ವಾತ್ಸಲ್ಯನ ತೊಗೊಂಬರಿ. ಅದೇ ಪ್ರೀತಿ ವಾತ್ಸಲ್ಯ ನಿಮಗೆ ಅಜ್ಜ ಆಶೀರ್ವಾದ ಮುಖಾಂತರ ನಿಮ್ಗೆ ಒಳ್ಳೆಯದು ಮಾಡ್ತಾ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸೋದಕ್ಕಿಂತ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಗುರು ದೊಡ್ಡಲಾಲ್ ಸಾಬ್.
लाल साहब वाली सब सर आना सौकर सब 5 निमिष तक फोटो फोटो ಕೈ ತೆಗಿಬೇಕು ಸರ್ ಈ ಕಡೆ ಬರ್ರಿ मम्मी ಇಲ್ಲಿ ಬರ್ರಿ पापा पर ಬಂದ್ಬಿಡ್ರಿ ಹಿಂಗ ಹೋಗ್ಬಿಡ್ರಿ ಗಂಗಾ ಮಮ್ಮಿ ಜೀವನ ಮಾಡ್ತೀವಿ. ನಮ್ಮ ಕರ್ನಾಟಕದ ಸಂಸ್ಕೃತಿ ಜಗತ್ತಿನೊಳಗೆ 1ನೇ ನಂಬರ್ ಸಂಸ್ಕೃತಿ ನಮ್ಮ ಕರ್ನಾಟಕ. ಅಂಥ ಒಂದು ಒಳ್ಳೆಯ ಜೀವನ ನಮ್ಮ ಕರ್ನಾಟಕ ಐತಿ. ಹೊರಗಿನ ದೇಶದವ್ರು ನೋಡೋಕ್ಕಿದ್ರೆ ಇಲ್ಲಿ ಎಷ್ಟೋ ಅನ್ಯಾಯ ಅಧರ್ಮ ಸುಡೋದು ಪಡೋದು ಕಡೋದು ಉಗುರು ಹಾಕೋದು ಎಕ್ಸೆಂಟ್ ಮಾಡೋದು ಸಾಕಷ್ಟು ನೋಡ್ತೀರಿ ನೀವು ನಿಮ್ಮ ಮನೆಗೆ ಟಿವಿಯಾಗ ನೋಡ್ತೀರಿ. ಅಂಥದ್ದಲ್ಲ ನಮ್ಮ ಕರ್ನಾಟಕ ಒಳ್ಳೆಯ ಸಂಸ್ಕೃತಿ ಐತಿ. ಇದರಿಂದ ನಮ್ಮ ಕರ್ನಾಟಕದ ಸಂಸ್ಕೃತಿ ಹಿಂಗೆ ಉಳಿಬೇಕು ಬೆಳಿಬೇಕು. ಜಗತ್ತಿನೊಳಗೆ ಕರ್ನಾಟಕ ಮಾತೆಯ ಹೆಸರು ತರಬೇಕು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು. ನಾವು ಕರ್ನಾಟಕದಲ್ಲಿರೋರು ಎಲ್ಲ ಒಬ್ಬರೇ ಒಂದೇ ಗುರುವಿನ ಮಕ್ಕಳು. ಗುರು ಅನ್ನೋ ಶಬ್ದನೂ ಬೇರೆ ಇಲ್ಲ. ನವರಾಂಟ್ ಗುರು ಇಲ್ಲ ಎಲ್ಲರಿಗೂ ಗುರು ಒಬ್ಬನೇ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.